ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೂ ನಮಸ್ಕಾರ. ನಾನು ಇಂದು ನಿಮ್ಮೆಲ್ಲರಿಗೂ ಯಾವ ರೀತಿ ಆನ್ಲೈನ್ ಟೆಸ್ಟನ್ನು ಅಟೆಂಡ್ ಮಾಡಬೇಕು ಅನ್ನೋದರ ಕುರಿತಂತೆ ಮಾತನಾಡ್ತಾ ಇದ್ದೇನೆ. ಸೊ ಈ ರೀತಿ ಪ್ರತಿದಿನ ಸಾಮಾನ್ಯ ಜ್ಞಾನ ಮತ್ತು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಆನ್ಲೈನ್ ಟೆಸ್ಟನ್ನು ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಈ ರೀತಿ ಒಂದು ಮೆಸೇಜನ್ನು ನಿಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಆದಂತಹ ಮಾಹಿತಿ ವೇದಿಕೆ, ಅದೇ ರೀತಿ ವಾಟ್ಸಪ್ ಗ್ರೂಪ್ ಆದಂತಹ ಜ್ಞಾನ ಕಾರಂಜಿಗೆ ಶೇರ್ ಮಾಡಿರಲಾಗಿರುತ್ತೆ. ಸೊ ಈ ರೀತಿ ಒಂದು ಮೆಸೇಜ್ ಇರುತ್ತೆ. ಅದರಲ್ಲಿ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಮಾಹಿತಿ ವೇದಿಕೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಹಾಗೂ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಆನ್ಲೈನ್ ಟೆಸ್ಟನ್ನು ಅಟೆಂಡ್ ಮಾಡ್ಬೋದು. ಸೊ ನಾನೀಗ ಈ ಲಿಂಕನ್ನು ಕ್ಲಿಕ್ ಮಾಡ್ತೀನಿ. ನಿಮ್ಮದು ಯಾವುದು ಬ್ರೌಸರ್ ಇರುತ್ತೆ ಅದ್ರ ಮೂಲಕ ಇದು ಓಪನ್ ಆಗುತ್ತೆ. ನಂದು ಕ್ರೋಮಲ್ಲಿ ಓಪನ್ ಆಗಿದೆ. ಸೊ ಈ ರೀತಿ ಓಪನ್ ಆದ ನಂತರ ಸ್ಟಾರ್ಟಿಂಗ್ ನಿಮಗೆ ಅಲ್ಲಿ ಇಮೇಲ್ ಐ ಡಿ ಕೇಳುತ್ತೆ. ನಿಮ್ಮದು ಒಂದು ಇಮೇಲ್ ಐ ಡಿನ ಹಾಕಬೇಕು. ಇದು ಕಂಪಲ್ಸರಿ ಇರುತ್ತೆ. ಅದೇ ರೀತಿ ನಿಮ್ಮ ಒಂದು ನೇಮನ್ನು ಸಹ ಕೇಳುತ್ತೆ. ನಿಮ್ಮ ಒಂದು ನೇಮನ್ನು ಎಂಟರ್ ಮಾಡಬೇಕು. ಆನಂತರ ನಿಮಗೆ ಇಲ್ಲಿ ಕ್ವೆಶ್ಚನ್ಸ್ ಬರ್ತಾ ಹೋಗುತ್ತೆ. ಸೊ ನೀವು ಆ ಕ್ವೆಶ್ಚನ್ಸ್ಗೆ ಆನ್ಸರ್ ಮಾಡ್ತಾ ಹೋದರೆ ನಿಮಗೆ ಕೊನೆಗೆ ಒಂದು ಸಬ್ಮಿಟ್ ಅಂತ ಆಪ್ಷನ್ ಸಿಗುತ್ತೆ. ಅದಕ್ಕೂ ಮೊದಲು ನಾನೀಗ ಕ್ವೆಶ್ಚನ್ಸ್ಗೆ 4 ಆಪ್ಷನ್ ಇರುತ್ತೆ, ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಈ ರೀತಿ ಎಲ್ಲ ಒಂದು ಕ್ವೆಶ್ಚನ್ಗಳಿಗೂ ಆನ್ಸರ್ ಮಾಡ್ತಾ ಹೋಗಬೇಕು. ಯಾವುದನ್ನು ಕೂಡ ಖಾಲಿ ಬಿಡಬಾರ್ದು. ಖಾಲಿ ಬಿಟ್ಟರೆ ಅದು ಸಬ್ಮಿಟ್ ಆಗಲ್ಲ. ಸೊ ಈ ರೀತಿ ಎಲ್ಲ ಒಂದು ಕ್ವೆಶ್ಚನ್ಸ್ಗೂ ಆನ್ಸರ್ ಮಾಡಾದಮೇಲೆ ನಿಮಗೆ ಕೊನೆಯಲ್ಲಿ ಇಲ್ಲಿ ಸೆಂಡ್ ಮಿ ಕಾಪಿ ಆಫ್ ಮೈ ರೆಸ್ಪಾನ್ಸ್ ಅಂತ ಬರುತ್ತೆ. ಸೊ ಇದನ್ನು ನೀವು ಕಾಪಿ ಬೇಕಂದರೆ ನೀವು ಎನೇಬಲ್ ಮಾಡ್ಕೋಬೋದು, ಇಲ್ಲ ಅಂದರೆ ಡಿಸೇಬಲ್ ಮಾಡ್ಬೋದು. ಸೊ ನಂತರ ಇಲ್ಲಿ ಸಬ್ಮಿಟ್ ಆಪ್ಷನ್ ಬರುತ್ತೆ. ಈ ಒಂದು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಸಬ್ಮಿಟ್ ಆಗುತ್ತೆ. ಆನಂತರ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದು ವ್ಯೂ ಸ್ಕೋರು, ನೀವು ಎಷ್ಟು ಸ್ಕೋರನ್ನು ಮಾಡಿದ್ದೀರಾ ಅಂತ ತೋರಿಸುತ್ತೆ. ಈ ಒಂದು ವ್ಯೂ ಸ್ಕೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವ್ಯೂ ಸ್ಕೋರನ್ನು ತೋರಿಸುತ್ತೆ. ನಾನು 10ಗೆ 9 ಅಂತ ತೋರಿಸ್ತಿದೆ. ಸೊ ಈ ರೀತಿ ಒಂದು ಆನ್ಲೈನ್ ಟೆಸ್ಟನ್ನು ಅಟೆಂಡ್ ಮಾಡ್ಬೋದು. ಈ ರೀತಿ ನೀವು ಯಾವುದೇ ರೀತಿ ಗೊಂದಲ ಇಲ್ಲದೇ ಆನ್ಲೈನ್ ಟೆಸ್ಟನ್ನು ಪ್ರತಿದಿನವೂ ಸಹ ತಗೋಬೋದು ಅಂತ ಹೇಳ್ಬೋದು. ಎಲ್ರಿಗೂ ಧನ್ಯವಾದಗಳು.